ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ದಿವ್ಯ ಸತೀಶ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದೇ ತರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಗಂಡು ಮಗುವಿನ ಲಕ್ಷಣಗಳು. ಅಂದ್ರೆ ಹೊಟ್ಟೆ ಒಳಗಡೆ ಗಂಡು ಮಗು ಬೆಳೀತಾ ಇದ್ರೆ ಅವ್ರಿಗಾಗುವಂತ ಲಕ್ಷಣಗಳು ಏನೇನೆಲ್ಲ ಇರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇದ್ ನಾನು ಅಲ್ಲಿ ಇಲ್ಲಿ ಕೇಳಿ ಅಥವಾ ಎಲ್ಲಾರು ನೋಡಿ ನಾನು ಬರ್ಕೊಂಡು ಏನು ಹೇಳ್ತಾ ಇಲ್ಲ. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ, ಅಂದ್ರೆ ನನಗಿರುವಂತದ್ದು ಗಂಡು ಮಗು. ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗಿದ್ದಂತಹ ಲಕ್ಷಣಗಳು ಏನೇನು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇದನ್ನ ಕಂಪೇರ್ ಮಾಡ್ಕೊಳ್ಳಿ. ಎಲ್ರಿಗೂ ಇದೇ ತರ ಲಕ್ಷಣಗಳು ಇರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನಗಿದ್ದಂತಹ ಲಕ್ಷಣಗಳ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನನಗಿರೋದಂಥದ್ದು ಗಂಡು ಮಗು. ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನ ಸಿಂಟಮ್ಸ್ ಇತ್ತಪ್ಪ ಅಂತಂದ್ರೆ, ಮೊದಲನೇದು ಬಂದು ತುಂಬಾ ವಾಮಿಟಿಂಗ್. ಅಂದ್ರೆ ಎಷ್ಟು ವಾಮಿಂಟ್ ಅಂದ್ರೆ ಅಪ್ ಟು 1 to 9 ಮಂತ್ ಇತ್ತು. 9 ಮಂತ್ ಅವ್ರು ಕಂಪ್ಲೀಟ್ ಡೆಲಿವರಿ ಡೇನು ಕೂಡ ನಂಗೆ ವಾಮಿಂಟ್ ಇತ್ತು. ತುಂಬಾ ಅಂದ್ರೆ ತುಂಬಾ ವಾಮಿಂಟ್ ಇತ್ತು. ಅಂದ್ರೆ ಗಂಡು ಮಗು ತುಂಬಾ ವಾಮಿಂಟ್ ಇರುತ್ತಂತೆ. ಅಂದ್ರೆ ಹೆಣ್ಣು ಮಗು ಕಂಪೇರ್ ಮಾಡ್ಕೊಂಡ್ರೆ ಗಂಡು ಮಗು ತುಂಬಾ ವಾಮಿಂಟಿಂಗ್ ಇರುತ್ತಂತೆ. ಹೆಣ್ಣು ಮಕ್ಕಳು ಏನೇ ಕೊಟ್ಟು ಜೀರ್ಣಿಸ್ಕೋತಾರೆ ಅಂತ ಹೇಳ್ತಾರಂತೆ. ಅಂದ್ರೆ ಹಿರಿಯರು ಹೇಳ್ತಾರೆ. ಏನೇ ಅಂದ್ರೆ ಹೆಣ್ಣು ಮಗು ಇದ್ರೆ ಹೊಟ್ಟೆ ಒಳಗಡೆ ಕಲ್ ಕೊಟ್ರು ಕರಗಿಸ್ಕೊರುತ್ತಂತೆ, ಗಂಡು ಮಗು ಹಾಗಲ್ಲ ಅಂತ ಹೇಳ್ತಾರೆ. ಅದೇ ತರ ನನಗೂ ಆಗಿದ್ದು. ನನಗೆ ಅಪ್ ಟು 1 to 9 ಮಂತ್ ತನಕ ವಾಮಿಟಿಂಗ್ ಇತ್ತು. ಸೆಕೆಂಡ್ ಸಿಂಟಮ್ಸ್ ಏನಪ್ಪಾ ಅಂತಂದ್ರೆ ನಿದ್ದೆ. ಯಾವಾಗ್ಲೂ ನಿದ್ದೆ, ಏನ್ ಕೆಲಸ ಮಾಡಕ್ಕೂ ಮೂಡಿಲ್ಲ. ಏನು ಅಂದ್ರೆ ಪ್ರೆಗ್ನೆನ್ಸಿ ಜರ್ನಿನ ಖುಷಿ ಪಡೋಷ್ಟು ಇರ್ಲಿಲ್ಲ ನಾನು. ಎಲ್ರು ಪ್ರೆಗ್ನೆಂಟ್ ಆದ್ರೆ ಹಾಗೆ ಹೀಗೆ ಅಂತ ಒಂದೊಂದು ಮೂಮೆಂಟ್ನು ತುಂಬಾ ಖುಷಿ ಪಡ್ತಾರೆ. ಬಟ್ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಹಾಗಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ನಿದ್ದೆ. ಮಲ್ಗೋ, ಎಲ್ಲಿ ಕುತ್ಕೋತಿ ಅಲ್ಲೇ ಮಲ್ಗೋ, ಯಾವ್ದಲ್ಲೂ ಆಸಕ್ತಿ ಇಲ್ಲ. ತುಂಬಾ ಅಂದ್ರೆ ತುಂಬಾ ನಿದ್ದೆ ಮಾಡ್ತಾ ಇದ್ದೆ ನನ್ನ ಮಗನ ಪ್ರೆಗ್ನೆಂಟ್ ಟೈಮಲ್ಲಿ. ನೆಕ್ಸ್ಟ್ ಮೂರನೇ ಸಿಂಟಮ್ಸ್ ಏನಪ್ಪಾ ಅಂತಂದ್ರೆ ಹೇರ್ ಗ್ರೋತ್. ನನ್ನ ಮಗನ ಪ್ರೆಗ್ನೆಂಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು ಅಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನನಗೆ ಮದ್ವೆ ಟೈಮಲ್ಲಿ ಇದ್ದಿದ್ದು ಅಷ್ಟೇನೆ. ರಿಬ್ಬನ್ ಹಾಕಿದ್ದೀನಲ್ಲ, ಇಷ್ಟೇ ಇದ್ದಿದ್ದು ಹೇರ್ ಗ್ರೋತ್. ಆಮೇಲೆ ನನ್ನ ಮಗನ್ಗೆ ಯಾವಾಗ ನಾನು ಪ್ರೆಗ್ನೆಂಟ್ ಆದೆ ಆವಾಗ ನನಗೆ ಚೆನ್ನಾಗಿ ಸಖತ್ತಾಗಿ ಬೆಳೀತು. ಎಷ್ಟು ಚೆನ್ನಾಗಿ ಬೆಳೀತು ಅಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ನನಗೆ ಹೇರ್ ಬೆಳೀತಾ ಅಂತ. ನಾನು ಹುಟ್ಟಿದಾಗಿಂದನೂ ಅಷ್ಟು ಚೆನ್ನಾಗಿ ನನಗೆ ಹೇರ್ ಗ್ರೋತ್ ಆಗಿರ್ಲಿಲ್ಲ. ನನ್ನ ಮಗನ ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಚೆನ್ನಾಗಿ ಹೇರ್ ಗ್ರೋತ್ ಆಯ್ತು. ಇದೊಂದು ಸಿಂಟಮ್ಸ್. ಆಮೇಲೆ 4ನೇ ಸಿಂಟಮ್ಸ್ ಏನಪ್ಪಾ ಅಂತಂದ್ರೆ ಸ್ಕಿನ್ ಕಲರ್. ಅಂದ್ರೆ ತುಂಬಾ ಬ್ಲ್ಯಾಕ್ ಆಗ್ತಾರೆ ಅಂತ ಹೇಳ್ತಾರೆ. ಹೌದು, ನಾನು ಬ್ಲ್ಯಾಕ್ ಆಗಿರ್ಲಿಲ್ಲ. 7 ಮಂತ್ 6 ಮಂತ್ ವರೆಗೂ ನಾರ್ಮಲ್ ಕಲರೇ ಇದ್ದೆ ನಾನು ಹೇಗಿದ್ದೆ ಹಾಗೆ ಇದ್ದೆ. ಏನು ಚೇಂಜಸ್ ಆಗಿರ್ಲಿಲ್ಲ. ನಾನು ಯಾರು ನೋಡಿದ್ರು ನಿಜ ನೀನ್ ಪ್ರೆಗ್ನೆಂಟಾ ಅಂತ ಕೇಳೋರು. ಆ ತರ ನಾರ್ಮಲ್ ಆಗಿ ಇದ್ದೆ. ನನ್ಗೆ ಅಂತ ನೋಡ್ದಕ್ಷಣ ಏನ್ ಪ್ರೆಗ್ನೆಂಟ್ ಇವಳು ಅಂತ ಅನ್ಸೋ ತರ ನಾನು ಇರ್ಲಿಲ್ಲ. ನನ್ಗೆ ಅಪ್ ಟು 7 ಮಂತ್ ಕಂಪ್ಲೀಟ್ ಆದ್ಮೇಲೆನೆ ನನಗೆ ತುಂಬಾ ಬ್ಲ್ಯಾಕ್ ಬರಕ್ ಸ್ಟಾರ್ಟ್ ಆದೆ. ಅಂದ್ರೆ ನಾನು ವೈಟ್ ಕಲರ್ ಇಂದ ಕುತ್ತಿಗೆ ಸೈಡು ಅದೆಲ್ಲ ಬ್ಲ್ಯಾಕ್ ಬರಕ್ ಸ್ಟಾರ್ಟ್ ಆಯ್ತು. ತುಂಬಾ ಬ್ಲ್ಯಾಕ್ ತಿರುಗಿದೆ. ಅದೊಂದು ಸಿಂಟಮ್ಸ್. 5ನೇ ಸಿಂಟಮ್ ಏನಪ್ಪಾ ಅಂತಂದ್ರೆ ಹೊಟ್ಟೆ. ಅಂದ್ರೆ ನನಗೆ ತುಂಬಾ ಹೊಟ್ಟೆ ಇರ್ಲಿಲ್ಲ. ಅಂದ್ರೆ ನಾರ್ಮಲ್ ಆಗಿತ್ತಷ್ಟೇನೆ. ತುಂಬಾ ಅತಿಯಾಗಿ ಎಲ್ರಿಗೂ ನೋಡ್ದಕ್ಷಣ ಪ್ರೆಗ್ನೆಂಟ್ ಅನ್ನೋ ತರ ನಾನು ಇರ್ಲಿಲ್ಲ. ನನಗೆ ಹೊಟ್ಟೆನೆ ಕಾಣ್ತಾ ಇರ್ಲಿಲ್ಲ. ನನ್ನ ಸೀಮಂತದಲ್ಲೂ ಕೂಡ ಎಲ್ರು ನಿಜ ಪ್ರೆಗ್ನೆಂಟಾ, ನಿಜ ಸೀಮಂತ ಮಾಡ್ತಿದ್ದೀರಾ ಅಂತ ಕೇಳೋರು. ಅಷ್ಟು ನನ್ನ ಪ್ರೆಗ್ನೆಂಟ್ ತರ ಕಾಣ್ತಾ ಇರಲಿಲ್ಲ. ನನ್ಗೆ ಹೊಟ್ಟೆನೇ ಇರ್ಲಿಲ್ಲ ನನ್ನ ಮಗನ್ರಲ್ಲಿ. ಆಲ್ಮೋಸ್ಟ್ ಗಂಡು ಮಗುವರಿಗೆ ಹೊಟ್ಟೆ ದಪ್ಪ ಇರಲ್ವಂತೆ. ತುಂಬಾ ನನ್ಗೆ ಹೊಟ್ಟೆ ಕಡಿಮೆನೇ ಇತ್ತು. ಅಂದ್ರೆ ಗೊತ್ತಾಗಲ್ಲ ಪ್ರೆಗ್ನೆಂಟ್ ಅಂದ್ರೆ ಗೊತ್ತಾಗಲ್ವಂತೆ ಗಂಡು ಮಗು ಹೊಟ್ಟೆ ಒಳಗಡೆ ಇದ್ರೆ. ಅಪ್ ಟು 9 ಮಂತ್ 8 ಮಂತ್ ಅನ್ಕೊಂಡು ಗೊತ್ತಾಗಲ್ಲ ಪ್ರೆಗ್ನೆಂಟ್ ಗಂಡು ಮಗು ಹೊಟ್ಟೆ ಒಳಗಡೆ ಇದ್ರೆ. ನನಗೆ ಹೊಟ್ಟೆ ಕಡಿಮೆನೇ ಇತ್ತು. ಆಮೇಲೆ ಹೊಟ್ಟೆ ಮೇಲೆ ಮಾರ್ಕ್. ಹೌದು, ನನ್ನ ಮಗನದಲ್ಲಿ ನನಗೆ ಮಾರ್ಕ್ ಬಿದ್ದಿತ್ತು. ಅಂದ್ರೆ ತುಂಬಾ ಡಾರ್ಕ್ ಮಾರ್ಕ್ ಬಿದ್ದಿತ್ತು ನನಗೆ. ಎಷ್ಟು ಡಾರ್ಕ್ ಅಂದ್ರೆ ತುಂಬಾ ಡಾರ್ಕ್ ಮಾರ್ಕ್ ಬಿದ್ದಿತ್ತು ನನಗೆ. ನನ್ನ ಅಮ್ಮನ್ನ ಕೇಳು, ಏನಮ್ಮ ಈ ತರ ಮಾರ್ಕ್ ಇದೆ ಅಲ್ಲ ಅಂತ. ಎಲ್ಲ ಗಂಡು ಮಗು ಆದ್ರೆ ಎಲ್ಲ ಹೆಣ್ಣು ಮಗುಗೂ ಬೀಳುತ್ತೆ, ಗಂಡು ಮಗುಗೂ ಮಾರ್ಕ್ ಬೀಳುತ್ತೆ. ಬಟ್ ಏನಪ್ಪಾ ಅಂದ್ರೆ ಗಂಡು ಮಗು ಆದ್ರೆ ತುಂಬಾ ಡಾರ್ಕ್ ಮಾರ್ಕ್ ಬಿದ್ದಿರತ್ತಂತೆ. ಹೌದು, ನನ್ಗೂ ಕೂಡ ತುಂಬಾ ಡಾರ್ಕ್ ಮಾರ್ಕ್ ಬಿದ್ದಿತ್ತು. ಎಷ್ಟು ಡಾರ್ಕ್ ಅಂದ್ರೆ ತುಂಬಾ ಕಪ್ಪು ಇತ್ತು. ಒಂದ್ ಲೈನ್ ನೀಟಾಗಿ ಒಂದ್ ಲೈನ್ ಇತ್ತು, ತುಂಬಾ ಕಪ್ಪಿತ್ತು. ಆಮೇಲೆ ಎಲ್ರು ಕಾಲು ಊತ ಬರುತ್ತೆ ಅಂತಾರೆ ಗಂಡು ಮಗು ಆದ್ರೆ. ಬಟ್ ನನ್ಗೆ ಊತ ಗೀತ ಆ ಥರ ಏನು ಊತ ಬರ್ಲಿಲ್ಲ. ನಾನು ಆರಾಮಾಗೇ ಇದ್ದೆ. ಆಮೇಲೆ ಫುಡ್ ಐಟಮ್ ಎಲ್ರು ತುಂಬಾ ಆಸೆ ಪಡ್ತಾರೆ ಅದು ಇದು ಅಂತ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಏನು ಆಸೆನೆ ಪಡ್ಲಿಲ್ಲ ಅನ್ಕೊಳ್ಳಿ. ಅಂದ್ರೆ ವಾಮಿಟಿಂಗ್ ಇರೋದ್ರಿಂದ ನಾನು ಅಷ್ಟೊಂದೇನು ಫುಡ್ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಇರ್ಲಿಲ್ಲ ನಾನು. ಮಗು ಯಾವಾಗ ಆಚೆ ಬಂದ್ರೆ ಸಾಕಪ್ಪ ಅನ್ನಂಗಿತ್ತು ನನಗೆ ನನ್ನ ಮಗನ ಪ್ರೆಗ್ನೆನ್ಸಿ ಟೈಮು.
ಫುಡ್ಡಲ್ಲಿ ನಾನು ಅದೇ ಸ್ಪೈಸಿಯಾಗಿ ಕೇಳ್ತಿದ್ದೆ. ಅಂದ್ರೆ ನಾನು ಉಪ್ಪಿಟ್ಟು ಅಂದ್ರೆ ಆಗ್ತಾರೆ ಆಲ್ಮೋಸ್ಟ್ ಅವ್ರು ಎಲ್ರೂ ಉಪ್ಪಿಟ್ಟು ಇಷ್ಟಪಡಲ್ಲ. ಬಟ್ ನನ್ನ ಮಗನ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಉಪ್ಪಿಟ್ಟಂತೂ ಬಹಳ ಇಷ್ಟಪಡಿದೆ. ಎಷ್ಟು ಯಾವಾಗಲೂ ಸಂಜೆ ನಮ್ಮಮ್ಮ ಇಬ್ರು ಬೈಯೋರು, ಇವತ್ತು ಉಪ್ಪಿಟ್ಟ, ಈಗಲೂ ಉಪ್ಪಿಟ್ಟ ಅನ್ನೋರು. ಸಂಜೆ ಟೈಮ್ ಬರೀ ಉಪ್ಪಿಟ್ಟೆ ಮಾಡ್ಕೊಂಡು ತಿಂದಿದ್ದೀನಿ ನಾನು. ಅವ್ರು ಮಾಡ್ಕೊಳ್ಳಿಲ್ಲ ಅಂದ್ರೂ ಕೊನೆ ಪಕ್ಷ ನಾನಾದ್ರೂ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದೀನಿ. ಆಮೇಲೆ ಕಬ್ಬು ಜಾಸ್ತಿ ಇಷ್ಟಪಟ್ಟು ತಿಂದೆ. ಬಿಟ್ಟರೆ ಸೀಬೆಕಾಯಿ ಅಂದ್ರೆ ಹಣ್ಣು ಇಷ್ಟಪಡ್ತಾ ಇರಲಿಲ್ಲ, ಕಾಯಿ ಇಷ್ಟಪಟ್ಟು ಸೀಬೆಕಾಯಿ ತಿನ್ನಿವಿ. ಅದೆಲ್ಲರೂ ಹುಡುಕಿ ತಗೊಬನ್ನಿ ಅಂತ ಹೇಳುವೆ ನಮ್ಮ ಮನೆಯವರಿಗೆ. ಪಾಪ ನಮ್ಮ ಮನೆಯವ್ರು ಎಲ್ಲ ಹುಡುಕಿ ತಗೊಬಂದು ಕೊಡೋರು. ಕಬ್ಬಂತೂ ನಮ್ಮ ಕಡೆ ಕಡಿಮೆ, ಸೊ ಅದರಿಂದ ನಮ್ಮ ಮನೆಯವ್ರಿಗಂತೂ ತುಂಬ ಹಿಂಸೆ ಕೊಟ್ಟಿದ್ದೀನಿ. ಕಬ್ಬು ಬೇಕು ನನಗೆ ಅಂತ. ಪಾಪ ಅವ್ರು ಹುಡ್ಕೊಂಡು ಎಲ್ಲಾರು ತಂದು ಕೊಡೋರು. ಕಬ್ಬು ಸೀಬೆಕಾಯಿ ಇವೆರಡೇ ನಾನು ಇಷ್ಟಪಟ್ಟು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂದಿದ್ದು. ಬಿಟ್ಟರೆ ಇನ್ನೇನು ನಾನು ಬೇಕಂತ ಅಂದರೆ ಹೇಳ್ತಾರೆ, ಸ್ಪೈಸಿ ಆಗಿರೋಕ್ಕೆ ಹೇಳ್ತಾರೆ. ನಾನು ಅಷ್ಟೊಂದು ಸ್ಪೈಸಿ ಏನು ಕೇಳಲಿಲ್ಲ. ನನಗೆ ಅಷ್ಟೊಂದೇನು ಫುಡ್ಡಲ್ಲಿ ಜಾಸ್ತಿ ಏನು ನಾನು ಇಂಟ್ರೆಸ್ಟ್ ಕೊಡಲಿಲ್ಲ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ಫುಡ್ಡೇ, ನಾನು ಎಲ್ಲರೂ ಏನು ತಿಂತ ನಾನು ಅದೇ ತಿನ್ಕೊಂಡು ಆರಾಮಾಗಿದ್ದೆ. ಆಮೇಲೆ ಇನ್ನೊಂದು ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ ತುಂಬ ದಪ್ಪ ಇರ್ತಾರೆ. ಅಂದರೆ ಹೆಣ್ಣು ಮಗು ಆದ್ರೆ ತುಂಬ ದಪ್ಪ ಇರ್ತಾರಂತೆ. ಬಬ್ಲಿ ಥರ ಕೆನ್ನೆ ಎಲ್ಲ ಬಂದು ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ ಪ್ರೆಗ್ನೆಂಟ್ ಟೈಮಲ್ಲಿ. ನನಗೂ ಆ ಥರ ಆಸೆ ಇತ್ತು, ತುಂಬ ಚೆನ್ನಾಗಿ ಕಾಣಬೇಕು ಬಬ್ಲಿ ಥರ ಅಂತ. ಬಟ್ ನನಗೆ ಎಣ್ಣೆನೂ ಬರಲಿಲ್ಲ. ನಾನು ಹೇಗಿದ್ದೆ ಹಾಗೆ ಇದ್ದೆ. ಅಂದರೆ ಸ್ವಲ್ಪ ಲೈಟಾಗಿ ದಪ್ಪ ಆಗಿದ್ದೆ. ಬಿಟ್ಟರೆ ನಾನು ಸಣ್ಣನೇ ಇದ್ದೆ. ಎಲ್ಲರೂ ಹಾಗೆ ಅನ್ನೋರು, ನೀ ಪ್ರೆಗ್ನೆಂಟು ಅಂತೀಯ, 7 ಮಂತ್ ಅಂತೀಯ, 8 ಮಂತ್ ಅಂತೀಯ, ಹಂಗೆ ಇದೆಯಲ್ಲ ಅಂತ ಅನ್ನೋರು. ನಾನು ಏನೂ ಚೇಂಜಸ್ ಆಗಲಿಲ್ಲ. ನಾನು ಹೇಗಿದ್ದೆ ಹಾಗೆ ಇದ್ದೆ. ಆಮೇಲೆ ಇನ್ನು ಸಣ್ಣನೇ ಕಾಣುವೆ. ಆಲ್ಮೋಸ್ಟ್ ಹೊಟ್ಟೆ ಬಿಟ್ಟರೆ, ಒಂದು ಲೈಟಾಗಿ ಪುಟ್ಟ ಹೊಟ್ಟೆ ಬಿಟ್ಟರೆ ನಾನು ಸಣ್ಣನೇ ಕಾಣುವೆ. ನನಗೆ ನಾನು ಎಲ್ಲರ ಥರ ದಪ್ಪ ಆಗಿ ಆ ಥರ ಏನಿರಲಿಲ್ಲ. ನಾನು ನಾರ್ಮಲಾಗಿ ಹೇಗಿದ್ದೆ ಹಾಗೆ ಇದ್ದೆ. ಅಂದರೆ ಹೆಣ್ಣು ಮಗು ದಪ್ಪ ಆಗ್ತಾರಂತೆ, ಗಂಡು ಮಗು ಆದರೆ ಸಣ್ಣನೇ ಇರ್ತಾರಂತೆ, ಇನ್ನೂ ಸಣ್ಣ ಕಾಣ್ತಾರಂತೆ ಅನ್ನೋದು ಹಿರಿಯರು ಹೇಳ್ತಾರೆ. ಅದೇ ಥರ ನಾನು ಕೂಡ ಸಣ್ಣ ಇದ್ದೆ. ಎಲ್ಲರೂ ನಾನು ನೋಡ್ಬಿಟ್ಟು ಅನ್ನೋರು, ನಿಂಗೆ ಪಕ್ಕ ಗಂಡು ಮಗು ಆಗುತ್ತೆ ಅಂತ. ಅದೇ ಥರ ನಂಗೆ ಗಂಡು ಮಗುನೇ ಆಯಿತು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ವೆಯ್ಟ್ ಗೇನ್. ಹೌದು, ಹೆಣ್ಣು ಮಗು ಆದರೆ ತುಂಬ ವೆಯ್ಟ್ ಗೇನ್ ಆಗ್ತಾರಂತೆ. ಒಂದು ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಜರ್ನಿಲಿ ಒಂದು 12 kg ವೆಯ್ಟ್ ಗೇನ್ ಆಗಬೇಕು. ನಾರ್ಮಲ್ ಆಗಿ 12 kg ಅವ್ರ ವೆಯ್ಟ್ಗಿಂತ ಜಾಸ್ತಿ ಆಗಬೇಕು, ಅದು ಮೆಡಿಕಲ್ ಪ್ರಕಾರ. ಬಟ್ ನಾನೇನಾಗಿದ್ದೆ ಅಂದರೆ 1 ಮಂತಿಗೆ 1 kg, ಅಂದರೆ 4 ಮಂತ್ ಮೇಲೆ ನಾನು ವೆಯ್ಟ್ ಗೇನ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಗಂಟ ನಾನು ವೆಯ್ಟ್ ಗೇನ್ ಆಗಲಿಲ್ಲ. ನಾನು ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು 5-6 ಅಷ್ಟೇ ಜಾಸ್ತಿ ಆಗಿದ್ದೆ ವೆಯ್ಟು. ನನ್ನ ವೆಯ್ಟ್ಗಿಂತ ಒಂದು 5-6 kg ವೆಯ್ಟ್ ಜಾಸ್ತಿ ಆಗಿದೆ. ಅಂದರೆ ನನ್ನ ಮಗ ಹುಟ್ಟಬೇಕಾದ್ರೆ ಅವ್ನು 3 kg ಇದ್ದ. ಅಂದರೆ ನಾನು ವೆಯ್ಟ್ ಗೇನ್ ಆಗಿರೋದು 4 kg ಅಷ್ಟೇ. ನಾನು ಜಾಸ್ತಿ ವೆಯ್ಟ್ ಗೇನ್ ಆಗಲಿಲ್ಲ. ಅಂದರೆ ಹೆಣ್ಣು ಮಗು ಹೊಟ್ಟೆಲಿದ್ದರೆ ಜಾಸ್ತಿ ವೆಯ್ಟ್ ಗೇನ್ ಆಗ್ತಾರೆ. ಅಪ್ ಟು ಒಂದು 77, 78, 80 ಇಷ್ಟು ಕೂಡ ವೆಯ್ಟ್ ಗೇನ್ ಆಗ್ತಾರೆ ಆಗೋರು. ಬಟ್ ನಾನು ಯಾವ ಥರ ವೆಯ್ಟ್ ಗೇನ್ ಆಗಲಿಲ್ಲ. ನಾನು ನಾರ್ಮಲಾಗಿ ಹೇಗಿದ್ದೆ ಹಾಗೆ ಇದ್ದೆ. ಟ್ಯಾಬ್ಲೆಟ್ಸ್ ಅಂತೂ ನಾನು ತೊಗೊಳಕ್ಕೆ ಆಗ್ತಾನೆ ಇರಲಿಲ್ಲ ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ. ಅಯ್ಯೋ ಟ್ಯಾಬ್ಲೆಟಾ ಅಂತ ಅನಿಸೋದು. ನಾನು ತಗೊಳ್ಳೇ ಇಲ್ಲ. 5 ಮಂತ್ ಇಲ್ಲಿರೋವರೆಗೂ ಇವರು ಒತ್ತಾಯಕ್ಕೆ ಒಂದೇ ನುಂಗುವೆ, ಒಂದೇ ಬಿಸಾಡುವೆ, ಹಂಗೂ ಮಾಡುವೆ. ನಾನು ತಗೊಂಡು ಕೊನೆ ತನಕ ನಾನು ನನ್ನ ಮಗನ ಪ್ರೆಗ್ನೆಂಟ್ ಟೈಮಲ್ಲಿ ಟ್ಯಾಬ್ಲೆಟ್ ತೊಗೊಳಕ್ಕೆ ಆಗಲಿಲ್ಲ. ಆದರೂ ಹೆಲ್ದಿಯಾಗಿ ನನ್ನ ಮಗ ಹುಟ್ಟದ. ನಾರ್ಮಲ್ ಡೆಲಿವರಿನೇ ಆಯಿತು. ಏನೋ ದೇವರ ಇದರಿಂದ ಅಮ್ಮ ಮಗ ಇಬ್ಬರು ಚೆನ್ನಾಗಿ ಹೊರಗಡೆ ಬಂದ್ವಿ. ಅದೇ ಖುಷಿ. ಇಷ್ಟು ನನ್ನ ಮಗನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು. ಇದರಲ್ಲಿ ಯಾವ್ಯಾವುದು ನಿಮಗಿದ್ರೆ ಕಮೆಂಟ್ ಹಾಕಿ, ಯಾವ್ಯಾವ್ದು ಸಿಂಪ್ಟಮ್ಸ್ ಇದೆ ನಿಮಗೆ ಅಂತ ಕಂಪೇರ್ ಮಾಡಿ ನೋಡೋಣ, ಎಲ್ಲರಿಗೂ ಯಾವ್ಯಾವ ಸಿಂಪ್ಟಮ್ಸ್ ಇದೆ ಅಂತ. ಎಲ್ರಿಗೂ ಥ್ಯಾಂಕ್ ಯು.